ಹಾಯ್, ನಾನು ಪ್ರದೀಪ್. ಟೆಕ್ಲಿಂಗ್ ಕನ್ನಡಗೆ ಸ್ವಾಗತ. ನೀವು ಈ ಟೆಕ್ನಾಲಜಿ ವಿಷಯದಲ್ಲಿ ಎಷ್ಟೆಲ್ಲ ವೆಯ್ಟ್ ಮಾಡ್ತೀರೋ ಅಷ್ಟಷ್ಟು ಒಳ್ಳೆ ಗುಡ್ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಸೊ ಈ ಮಂತಲ್ಲಿ ನಿಮಗೆ ಜುಲೈ ಮಂತಲ್ಲಿ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಗಳೆಲ್ಲ ಲಾಂಚ್ ಆಗ್ತಿದೆ. ಆ ಸ್ಮಾರ್ಟ್ ಫೋನಲ್ಲಿ ನಾನು ಯಾವ್ದು ನಿಮಗೆ ಚೆನ್ನಾಗಿ ಗುಡ್ ಅನಿಸುತ್ತೆ, ನನ್ನ ಪ್ರಕಾರ ಯಾವುದು ಗುಡ್ ಅನಿಸುತ್ತೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಅದರಲ್ಲಿ ಯಾವ್ದು ಇಂಟ್ರೆಸ್ಟ್ ಆಗಿದೆ ಅದನ್ನು ವೆಯ್ಟ್ ಮಾಡಿ ಪರ್ಚೇಸ್ ಮಾಡಿ. ಇನ್ನು ಮೊದಲನೇ ಫೋನ್ ಬಂದು ನಿಮಗೆ ಮೊಟ್ರೋಲಾದವರು ಮೋಟೋ ರೈಸರ್ 50 ಅಲ್ಟ್ರಾ ಅಂತ ಲಾಂಚ್ ಮಾಡ್ತಿದ್ದಾರೆ. ಅದು ಕೆಲವೇ ದಿನಗಳು ಅಂದರೆ ನಿಮಗೆ ಜುಲೈ 4 ನಿಮಗೆ ಲಾಂಚ್ ಆಗ್ತಿದೆ. ಅದರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ನಿಮಗೆ ಅದು 120 ಹರ್ಟ್ಸ್ ರಿಫ್ರೆಶ್ ರೇಟ್ ಅನ್ನು ಹೊಂದಿದೆ. ಮತ್ತೆ ಗೊರಿಲ್ಲಾ ಗ್ಲಾಸ್ ವಿಕ್ಚರ್ POLED ಸ್ಕ್ರೀನ್ ಅನ್ನು ಹೊಂದಿದೆ. ಮತ್ತೆ IP68 ವಾಟರ್ ಪ್ರೊಟೆಕ್ಷನ್ ಅನ್ನು ಹೊಂದಿದೆ. ಅದು ಬಿಟ್ಟರೆ ನಿಮಗೆ ಇನ್ನು MediaTek Dimensity ಅಂದ್ಬಿಟ್ಟು 7300X ಅಂದ್ಬಿಟ್ಟು ಹೊಸ ಪ್ರೊಸೆಸರು. ಅದು ಹೇಗಿದೆ ಅಂತ ಕಾದು ನೋಡಬೇಕು ಅದನ್ನು. ಮತ್ತೆ ನಿಮಗೆ 4000 mAh ಬ್ಯಾಟ್ರಿಯನ್ನು ಹೊಂದಿದೆ, 4200 mAh ಬ್ಯಾಟ್ರಿ. ಅದಲ್ಲದೆ ನಿಮಗೆ 30 ವ್ಯಾಟ್ ಟರ್ಬೋ ಪವರ್ ಚಾರ್ಜಿಂಗ್ USB Type-C ಸಿಗ್ತಾ ಇದೆ. ಇದು ನಿಮಗೆ ಫ್ಲಿಪ್ ಫೋನ್ ಆಗಿರೋದ್ರಿಂದ ನಿಮಗೆ ಕಡಿಮೆ ಪ್ರೊಸೆಸರೇ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡಬೇಕು, ಕಾದು ನೋಡಬೇಕು ಹೆಂಗಿದೆ ಆ ಪ್ರೊಸೆಸರ್ ಏನಿದೆ ಅಂತ. ಅದು ಯೂಸ್ ಮಾಡಿದವ್ರ ಹತ್ರ ನಾನು ಕೇಳ್ಬಿಟ್ಟು ಅದು ಹೇಗಿದೆ ಪ್ರೊಸೆಸರ್ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದು 70,000ದಿಂದ 75,000 ಒಳಗಡೆ ನಿಮಗೆ ಅಮೌಂಟು ಪ್ರೈಸು ಫಿಕ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡಬೇಕು, ಅಟ್ಲೀಸ್ಟ್ ಒಂದು 70,000ಕ್ಕೆ ಫಿಕ್ಸ್ ಮಾಡಿದ್ರೆ ಇದು ಒಂಥರ ಬೆಂಕಿ ಫೋನ್ ಅಂತ ಹೇಳ್ಬೋದು. ಎರಡನೇ ಮೊಬೈಲ್ ಬಂದ್ಬಿಟ್ಟು ನಿಮಗೆ ಸ್ಯಾಮ್ಸಂಗ್ ಅವರ G Fold 6 ಅಥವಾ G Flip 6 ಅಂದ್ಬಿಟ್ಟು ನಿಮಗೆ ಇದು ಹೆವಿ ಫ್ಲಾಗ್ಶಿಪ್ ಮೊಬೈಲ್ ಅಂತ ಹೇಳ್ಬೋದು. ಹೆವಿ ಪ್ರೊಸೆಸರ್ ಇದೆ. ಮತ್ತೆ ಇದು ಬಂದು ನಿಮಗೆ ಲಾಂಚಿಂಗ್ ಡೇಟ್ ಬಂದು ನಿಮಗೆ ಜುಲೈ 10ಕ್ಕೆ ಲಾಂಚ್ ಆಗ್ತಾ ಇದೆ. ಮತ್ತೆ ಇದರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ನಿಮಗೆ ಅಮೋಲೆಡ್ ಸ್ಕ್ರೀನ್ ಕೊಡ್ತಿದ್ದಾರೆ. 6.7 ಇಂಚ್ನ ಅಮೋಲೆಡ್ ಸ್ಕ್ರೀನ್ ಇದೆ. ಮತ್ತೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಮತ್ತೆ ನಿಮಗೆ 200 ನಿಟ್ಸ್ ಬ್ರೈಟ್ನೆಸ್ ಅನ್ನು ಹೊಂದಿದೆ. ಅದಲ್ಲದೆ ನಿಮಗೆ 5500 mAh ಬ್ಯಾಟ್ರಿ ಬಂದು ನಿಮಗೆ 100 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ. ಹೆವಿ ಬೆಂಕಿ ಅಂತ ಹೇಳ್ಬೋದು. ಮತ್ತೆ ಅದರಲ್ಲದೆ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 7+ Gen 3 ಅಂದ್ಬಿಟ್ಟು ಕೊಡ್ತಿದ್ದಾರೆ. ಬಟ್ ಇದು ಪ್ರೊಸೆಸರ್ ಸ್ವಲ್ಪ ಕಡಿಮೆ ಆಯಿತು. ಬಟ್ ಆದ್ರೂ ನಿಮಗೆ ಫ್ಲಿಪ್ ಅಥವಾ ನಿಮಗೆ ಫೋಲ್ಡ್ ಫೋನ್ಗಳಿಗೆಲ್ಲ ಯಾವಾಗಲೂ ಪ್ರೊಸೆಸರ್ ಸ್ವಲ್ಪ ಕಡಿಮೆನೇ ಕೊಡೋದು. ಅದಲ್ಲದೆ ನಿಮಗೆ ಮೇನ್ ಸೆನ್ಸರ್ ಬಂದು 58 MP ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಸೆಲ್ಫಿ ಕ್ಯಾಮ್ರಾ ಬಂದು ನಿಮಗೆ 16 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದಲ್ಲದೆ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ ಬಂದು 7+ Gen ಇರೋದ್ರಿಂದ ನಿಮಗೆ UFS 3.2 ಕೊಟ್ಟಿದ್ದಾರೆ ನಿಮಗೆ ಸ್ಟೋರೇಜ್ ಬಂದು. ನೋಡೋಣ, ಇದು ಲಾಂಚ್ ಆದರೆ ನನ್ನ ಪ್ರಕಾರ 1.5 ಲಕ್ಷ 1,50,000 ರೂಪಾಯಿ ಮೇಲೆ ಲಾಂಚ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ಇದು ಹೆವಿ ಫ್ಲಾಗ್ಶಿಪ್ ಫೋನ್ ಆಗಿರೋದ್ರಿಂದ ನಿಮಗೆ 1.5 ಲಕ್ಷಕ್ಕೆ ವರ್ತ್ ಅನ್ಸುತ್ತಾ ಏನು ಅಂತ ಕಾದು ನೋಡಬೇಕು. ಇನ್ನು ಮೂರನೇ ಫೋನ್ ಬಂದು CMA Phone 1 ಅಂತ. ಇದ್ರ ಸ್ಪೆಸಿಫಿಕೇಶನ್ ನೋಡೋಣ ಅಂತಂದರೆ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಇದೆ. ಮತ್ತು 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 2000 ನಿಟ್ ಬ್ರೈಟ್ನೆಸ್ ಕೂಡ ಕೊಡ್ತಾ ಇದ್ದಾರೆ. ಅದಲ್ಲದೆ ನಿಮಗೆ Dimensity 7300 ಪ್ರೊಸೆಸರ್ ಕೊಡ್ತಾ ಇದ್ದಾರೆ. ಇದು ಸ್ವಲ್ಪ ಕಡಿಮೆ ಅಂತನೂ ಅಲ್ಲ, ಈ ಕಡೆ ಜಾಸ್ತಿ ಅಂತನೂ ಅಲ್ಲ, ಮಿಡ್ ಎಂಡ್ ಲೆವೆಲ್ಗೆ ಅಂದರೆ 20,000 ಪ್ರೈಸ್ ರೇಂಜ್ಗೆ ಇದು ವರ್ತ್ ಅಂತ ಅನಿಸುತ್ತೆ. ಅದಲ್ಲದೆ ನಿಮಗೆ 5000 mAh ಬ್ಯಾಟ್ರಿ ಬಂದು 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಜುಲೈ 8ಕ್ಕೆ ಲಾಂಚ್ ಆದರೆ ಇದು 20,000 ಅಥವಾ 21,000 20,000 ಒಳಗಡೆ ನಿಮಗೆ ಲಾಂಚ್ ಆದರೆ ಇದು ಒಂಥರ ಬೆಂಕಿ ಫೋನ್ ಅಂತ ಹೇಳ್ಬೋದು. ನಂತರ ಫೋನ್ ಬಂದು ನಿಮಗೆ OnePlus Nord 4 ಅಂದ್ಬಿಟ್ಟು ಇದ್ರ ಸ್ಪೆಸಿಫಿಕೇಶನ್ ನೋಡೋಣ ಅಂತಂದರೆ ನಿಮಗೆ 6.7 ಅಮೂಲ್ ಸ್ಕ್ರೀನ್ ಸಿಗ್ತಾ ಇದೆ. ಮತ್ತು ನಿಮಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಮತ್ತು 200 ನಿಟ್ಸ್ ಬ್ರೈಟ್ನೆಸ್ ಕೂಡ ಕೊಡ್ತಾ ಇದ್ದಾರೆ. ಅದಲ್ಲದೆ ನಿಮಗೆ 5500 mAh ಬ್ಯಾಟ್ರಿಯನ್ನು ಫಾಸ್ಟ್ ಚಾರ್ಜಿಂಗ್ ಕೊಡ್ತಿದ್ದಾರೆ. ಸ್ನ್ಯಾಪ್ ಡ್ರ್ಯಾಗನ್ 7+ Gen 3 ಅಂದ್ಬಿಟ್ಟು ನಿಮಗೆ UFS 3.2 ಕೊಡ್ತಾ ಇದ್ದಾರೆ ಸ್ಟೋರೇಜು. ಅದಲ್ಲದೆ ನಿಮಗೆ 50 MP ರಿಯರ್ ಕ್ಯಾಮ್ರಾ ಸೆನ್ಸರ್ ಬಂದು ನಿಮಗೆ ಫ್ರಂಟ್ ಕ್ಯಾಮ್ರಾ ಬಂದು ನಿಮಗೆ 16 MP ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ನಿಮಗೆ ಈ ಪ್ರೈಸ್ ರೇಂಜ್ಗೆ ಒಂದು ಲೆವೆಲ್ ಅಂತ ಹೇಳ್ಬೋದು. ನಿಮಗೆ ಏನಿಲ್ಲ ಅಂದರೆ 20,000-25,000ಕ್ಕೆ ಲಾಂಚ್ ಆಗ್ಬೋದೇನೋ ಮೋಸ್ಟ್ಲಿ. ಕಾದು ನೋಡಬೇಕು. ಅದಾದ ನಂತರ ಫೋನ್ ಬಂದು ನಿಮಗೆ Vivo T3 Lite ಅಂದ್ಬಿಟ್ಟು. ಈ ಲೈಟ್ದು ಸ್ಪೆಸಿಫಿಕೇಶನ್ ನೋಡೋಣ ಅಂತಂದರೆ ನಿಮಗೆ 6.56 LCD ಸ್ಕ್ರೀನ್ ಕೊಡ್ತಿದ್ದಾರೆ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ನಿಮಗೆ LCD ಸ್ಕ್ರೀನ್ ಸಿಗ್ತಾ ಇದೆ, LED ಅಲ್ಲ, LCD ಸ್ಕ್ರೀನ್ ಸಿಗ್ತಾ ಇದೆ. ಮತ್ತು ಅದಲ್ಲದೆ ನಿಮಗೆ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಕೊಡ್ತಿದ್ದು 840 ನಿಟ್ ಬ್ರೈಟ್ನೆಸ್ಗಳನ್ನ ಕೊಡ್ತಾ ಇದ್ದಾರೆ. ಇದು 840 ಬ್ರೈಟ್ನೆಸ್ ಕಡಿಮೆ ಆಯಿತು, ಬಟ್ ಇದು ಅಮೌಂಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಬಟ್ ಇದು 10,000 ಮೊಬೈಲ್ ಬಂದು ಇದು ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಮೊಬೈಲು. ಸೊ ನಿಮಗೆ ಇದು ಬಂದು 50 MP ಡ್ಯುಯಲ್ ಕ್ಯಾಮ್ರಾ OS ಸಿಗ್ತಾ ಇದೆ. ಮತ್ತು 8 MP ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ಇದು Dimensity 6300 ಸಿಗ್ತಾ ಇದೆ. ಇದು ಪ್ರೊಸೆಸರು ಈ ಕಡೆ ಕಡಿಮೆನೂ ಅಲ್ಲ, ಹೆಚ್ಚು ಅಲ್ಲ, ಒಂದು ಮಿಡ್ ಲೆಂಡ್ಗೆ ಈ ಪ್ರೈಸ್ ರೇಂಜ್ಗೆ ಸಾಕು ಇದು. ಅದಲ್ಲದೆ ನಿಮಗೆ IP64 ವಾಟರ್ ರೆಸಿಸ್ಟೆಂಟ್ ಸಿಗ್ತಾ ಇದೆ. ಮತ್ತು ಇದು ಸ್ವಲ್ಪ ಥಿಕ್ನೆಸ್ ಆಗಿರೋದ್ರಿಂದ 8.5 mm ಥಿಕ್ನೆಸ್ಸನ್ನು ಹೊಂದಿದೆ. ಈ ಪ್ರೈಸ್ ರೇಂಜ್ಗೆ ಸಾಕು ಇದು. ಇದು ಬಂದು ನಿಮಗೆ
ಈ ಜುಲೈ 10 ಮೇಲ್ಗಡೆ ನಿಮಗೆ ಲಾಂಚ್ ಆಗುತ್ತೆ ಅಂತ ಅನಿಸುತ್ತೆ. ಕಾದ್ ನೋಡೋಣ ಹೇಗಿದೆ ಇದು ಮೊಬೈಲು, ಮತ್ತು 10,000 ಇದು ವರ್ತ ಏನು ಅಂತ ನೆಕ್ಸ್ಟ್ನೇ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಕೊನೆಯ ಫೋನ್ ಬಂದು ವಿವೋ V40 ಅಂದ್ಬಿಟ್ಟು. ಇದ್ರ ಸ್ಪೆಸಿಫಿಕೇಶನ್ ನೋಡೋಣ ಅಂತಂದರೆ ನಿಮಗೆ 6.7 ಇಂಚ್ನ ಫುಲ್ HD ಪ್ಲಸ್ ಮತ್ತು 120Hz ಅಮೋಲ್ಡ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಅದಲ್ಲದೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಕೊಡ್ತಿದ್ದಾರೆ ಪ್ರೊಸೆಸರ್ ಬಂದು. ಈ ಪ್ರೈಸ್ ರೇಂಜ್ಗೆ ಇದು ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ, ಬಟ್ ಹೆವಿ ಪವರ್ಫುಲ್ ಇದೆ 7 Gen 3 ಅಂತಂದರೆ. ಅದು ಬಿಟ್ಟರೆ ನಿಮಗೆ 50 MP ಪ್ಲಸ್ 50 MP ಡ್ಯುಯಲ್ ರಿಯರ್ ಕ್ಯಾಮ್ರಾ ಸಿಗ್ತಾ ಇದೆ. ಮತ್ತು ನಿಮಗೆ ಫ್ರಂಟಲ್ಲಿ ಬಂದು ನಿಮಗೆ 50 MP ಕ್ಯಾಮ್ರಾ. ಟೋಟಲ್ ನಿಮಗೆ 50 MP ಕ್ಯಾಮ್ರಾ ಸಿಗ್ತಾ ಇರೋದು ನಿಮಗೆ. ಅದಲ್ಲದೆ ನಿಮಗೆ 5500 mAh ಬ್ಯಾಟ್ರಿ ಸಿಗ್ತದೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ಬೋದು, ಬೆಂಕಿ ವಿಷಯ ಅಂತ ಹೇಳ್ಬೋದು ಇದು. ಸೊ ಈ ಎಲ್ಲ ಫೋನ್ಗಳು ನಿಮಗೆ ಸ್ಪೆಸಿಫಿಕ್ ಆಗಿ ನಿಮಗೆ ಏನೇನು ಚೆನ್ನಾಗಿದೆ ಏನೇನು ಚೆನ್ನಾಗಿಲ್ಲ ಅಂತ ಹೇಳಿದ್ದೀನಿ. ಇದು ಲಾಸ್ಟ್ ಬಂದು ನಿಮಗೆ ವಿವೋ V40 ಬಂದು ನಿಮಗೆ ಈ ಜುಲೈ ಮಂತ್ ಎಂಡಲ್ಲಿ ರಿಲೀಸ್ ಆಗ್ಬೋದು. ಇದ್ರ ಪ್ರೈಸ್ ಬಂದು ನಿಮಗೆ 30,000 to 35,000 ಒಳಗಡೆ, 40 ಒಳಗಡೆ ನಿಮಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನೋಡೋಣ ಏನು. ಸೊ ಈ ಫೋನ್ಗಳಲ್ಲಿ, ಸ್ಮಾರ್ಟ್ ಫೋನ್ಗಳಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಅಂತಿದೆಯೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಅದಲ್ಲದೆ ನಿಮಗೆ ಆಗಸ್ಟು ಮತ್ತು ಸೆಪ್ಟೆಂಬರ್ಗೆಲ್ಲ ಇಂಡಿಪೆಂಡೆನ್ಸ್ ಡೇ ಮತ್ತು ಅದಾದಮೇಲೆ ನಿಮಗೆ ಬಿಗ್ ಬಿಲಿಯನ್ ಡೇಸ್ ಎಲ್ಲ ಬರ್ತಾ ಇದೆ. ಸೊ ಅಲ್ಲಿ ತನಕ ಇವರು ಪ್ರಿಪೇರ್ ಆಗಬೇಕಲ್ವ. ಸೊ ಅದರಿಂದ ನಿಮಗೆ ಸ್ಮಾರ್ಟ್ ಫೋನ್ಗಳ ಸುರಿಮಳೆನೇ ತರ್ತಿದ್ದಾರೆ. ಸೊ ಅಲ್ಲಿಗೆಲ್ಲ ಆಫರ್ನೆಲ್ಲ ಆ್ಯಡ್ ಮಾಡಿ ನಿಮಗೆ ಸೇಲ್ ಮಾಡಿಸ್ತಾರೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡಿ, ನೀವು ಅವಾಗ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಬಟ್ ಈಗ ಅರ್ಜೆಂಟ್ ಇದೆ ಅನ್ನೋರು ಈ ಮೊಬೈಲ್ಗಳಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಗಳ ವಿಷಯಗಳು. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಈ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಕ್ ಲಿಂಕ್ ಕನ್ನಡನ ಫಾಲೋ ಮಾಡಿ.